ವಕೀಲರಾಗಿರುವ ಬಾಲನ್ ಅವರು ನಮ್ಮ ಜೊತೆಗೆ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬಾಲನ್ ಅವರೇ ನಮಸ್ತೆ. ನಮಸ್ಕಾರ. ಬಾಲನ್ ಅವರಿಗೆ ಬಹಳಷ್ಟು ಬೆಳವಣಿಗೆ ಆಗ್ತಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆಯಲ್ಲಿ ಆರೋಪಿ ಚಿನ್ನಯ್ಯ ನಮ್ಮ ಪ್ರತಿನಿಧಿ ಹೇಳಿರೋ ಪ್ರಕಾರವಾಗಿ ಈಗ ತನ್ನ ಹೇಳಿಕೆಯನ್ನ ಸಂಪೂರ್ಣವಾಗಿ ಬದಲಿಸಿ ನಾನು ಒಂದು ಷಡ್ಯಂತ್ರದ ಭಾಗವಾಗಿದ್ದೀನಿ ಅನ್ನೋ ರೀತಿಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ ಅನ್ನೋದು ಒಂದು. ಇನ್ನೊಂದು ತಿಮರೋಡಿ ಅವರ ಗಡೀಪಾರಿಗೆ ಆದೇಶ ಬಂದಿದೆ. ಇನ್ನೊಂದು ಕಡೆಯಲ್ಲಿ ಗೃಹ ಮಂತ್ರಿಗಳು ಹೇಳಿರೋ ಪ್ರಕಾರವಾಗಿ ಬಹುತೇಕ ಒಂದು ಅಂತಿಮ ಘಟ್ಟಕ್ಕೆ SIT ತನಿಖೆ ಬಂದು ನಿಂತಿದೆ ಅಂತ ಅನಿಸ್ತಿದೆ. ಈ ನಡುವೆ ಬಹಳ ದೊಡ್ಡ ಕುತೂಹಲ ಮೂಡಿಸಿದ್ದಂತ ಮತ್ತು ಆ ಪ್ರಕರಣವನ್ನ ಅಷ್ಟು ಜಜ್ಮೆಂಟ್ ಓದಿದಿರಿ. ಸೌಜನ್ಯ ಪ್ರಕರಣದಲ್ಲಿ ಬೇಕಾದಂತ ಅನೇಕ ಹೇಳಿಕೆಗಳು ವಿಡಿಯೋಗಳಿಂದ ಹೊರಗಡೆ ಬರ್ತಾ ಇದೆ. ಒಟ್ಟಾರೆಯಾಗಿ ಇಷ್ಟು ಘಟನೆಗಳನ್ನ ಸೇರಿಸಿ ಈಗ ನಡೀತಿರೋ ಬೆಳವಣಿಗೆ ಏನ್ ತಮ್ಮ ಅಭಿಪ್ರಾಯ? ಈಗ ಚಿನ್ನು ಇದಕ್ ಮೊದಲು ಮುಸ್ಕದಾರಿ, ಆವಾಗ ಒಂದು ಹೇಳಿಕೆ, ತಪ್ಪೊಪ್ಪಿಕೆ ಹೇಳಿಕೆ ಅಂತ ಹೇಳಕ್ ಬರುತ್ತಾ? ಅದು ಕಾಂಟ್ರವರ್ಸಿ. ಕಂಪ್ಲೇನೆಂಟು, ವಿಟ್ನೆಸ್ಸು, 211 FIR, ಇದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಈಗ ಮೊದಲು ಅವರು ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆ ಒಂದು ರೀತಿಯಲ್ಲಿ ಅಲ್ಲಿ ನಾನು ಊತ ಹಾಕಿದೆ, ಅವ್ರು ಯಾರಂದು ಗೊತ್ತು, ವಯಸ್ಸು ಗೊತ್ತು, ಮಹಿಳೆಯರು ಗೊತ್ತಂದೆಲ್ಲ ಹೇಳಿದ್ರು. ಈಗ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅಂದ್ರೆ ಯಾವ್ದು ಸುಳ್ಳು ಯಾವ್ದು ನಿಜ. ಅವನು ನಾಳೆ ನಮ್ಮ ಊರಲ್ಲಿ ಸೂರ್ಯ ಪಶ್ಚಿಮದ ಕಡೆ ಉದಯ ಆಗುತ್ತೆ ಅಂದ್ರೆ ನಂಬಕ್ಕಾಗುತ್ತ? ಅವ್ನು ಹೇಳೋದೆಲ್ಲ ನಂಬೋದೆಲ್ಲ, ಅವ್ನು ಹೇಳೋದೆಲ್ಲ ಸರಿಯಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅವನು ನ್ಯಾಯಾಧೀಶರ ಮುಂದೆ ಕೊಡೋ ಹೇಳಿಕೆನೆ ಅಂತಿಮ ಅನ್ನೋದು ಕೂಡ ಅಲ್ಲ. ಪ್ರತಿಯೊಂದು ತನಿಖೆ ಆಗ್ಬೇಕು. ಈಗ ಅಲ್ಲಿ ವೇದವಲ್ಲಿಯಿಂದ ಹಿಡಿದು ಪದ್ಮಲತಾ, ಲಕ್ಷ್ಮಿ, ಆನೆಮೌತ, ಅವರ ತಂಗಿ, ಇಷ್ಟು ಕೊಲೆಗಳು, ಅತ್ಯಾಚಾರಗಳು ನಡೆದಿದೆ. ಇದು ಒಂದೇ ಒಂದು ಪ್ರಕರಣದಲ್ಲಿ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ರು, ಅದು ಸೌಜನ್ಯ. ನನ್ನ ಪ್ರಕಾರ ಚಾರ್ಜ್ ಶೀಟ್ ಎಲ್ಲ ಓದಿದ್ದೀನಿ. ನನಗೆ ಅನುಮಾನ ಏನಿದೆ ಅಂದ್ರೆ, ಈಗ ಆ ಹುಡುಗಿಯನ್ನ ಅಪಹರಣ ಮಾಡಿರೋರು, ಅತ್ಯಾಚಾರ ಮಾಡಿರೋರು, ಕೊಲೆ ಮಾಡಿರೋರು, ಊತ ಹಾಕಿರೋರು, ಅಲ್ಲಿರೋ ಡಾಕ್ಟ್ರುಗಳು, ಅಲ್ಲಿದ್ದ ಪೊಲೀಸರು, FSL, ಇವರೆಲ್ಲ ಒಂದು ಗುಂಪ, ಬೇರೆ ಬೇರೆ ಗುಂಪ ಅನ್ನೋದು ಕೂಡ ನನ್ನ ಸಮಸ್ಯೆ. ಯಾಕಂದ್ರೆ ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ. ಏನೆಲ್ಲ ಸಾಕ್ಷಿ ಇತ್ತು ಒಂದು ಕಾನ್ಸ್ಟೇಬಲ್ಗೆ ಗೊತ್ತಿರುತ್ತೆ, ಅದನ್ನ CBI-ನವ್ರು ಮಾಡಿಲ್ಲ, CID-ನವರು ಮಾಡಿಲ್ಲ, ಲೋಕಲ್ ಪೊಲೀಸರು ಮಾಡಿಲ್ಲ. ಇದು ಯಾರಿಂದ ಯಾವ ಕಾರಣ ಅನ್ನೋದು ಕೂಡ ಗೊತ್ತಿದೆ, ಅದನ್ನು ಡಿಸ್ಕಷನ್ ಮಾಡೋಣ. ಈಗ ಎರಡು ವಿಷಯ ತಾವು ಹೇಳಿದ್ರಿ. ನಂಬರ್ 1, ಗಡೀಪಾರ್ ಅಂದು ಸೆಕ್ಷನ್ 55 ಇಲ್ಲ. ಅದು ಎಕ್ಸ್ಟರ್ನಮೆಂಟ್ ಅಂತಾರೆ, 1963 ಆಕ್ಟ್, 55 ಆಫ್ ಕರ್ನಾಟಕ ಪೊಲೀಸ್ ಆಕ್ಟ್. ಹೊರಗೆ ಹಾಕೋದು ಅಂದೋದು, ಹೊರಗೆ ಹಾಕೋದು, ಅದನ್ನ ಗಡೀಪಾರ್ ಅನ್ನೋದು ಕನ್ನಡ ಪದಾನೆ. ಇದು ಪೊಲೀಸ್ ಆಕ್ಷನ್, ಇದು ಕೋರ್ಟ್ ಆಕ್ಷನ್ ಅಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅವ್ರಿಗೆ ನೋಟಿಸ್ ಕೊಡಬೇಕು, ಎನ್ಕ್ವೈರಿ ನಡೆಸಬೇಕು. ಅದು IPC-ಯಲ್ಲಿ ಚಾಪ್ಟರ್ 12, 15, 17 ಆ ಚಾಪ್ಟರ್ಗಳಲ್ಲಿ ಕೇಸ್ ನೋಂದಣಿ ಆಗಿರ್ಬೇಕು. ಅವ್ರ ಮೇಲೆ ಕನ್ವಿಕ್ಷನ್ ಆಗಿರ್ಬೇಕು. ಅವ್ರ ಮೇಲೆ ಕನ್ವಿಕ್ಷನ್ ಯಾವುದು ಆಗಿಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಆ ಚಾಪ್ಟರ್ಗಳಲ್ಲಿ ಇಲ್ಲ. ಇದು ಏನು ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಸೆಕ್ಷನ್ 55, ಅದು ತಿಮ್ರೋಡಿ ಅವರು ಅದನ್ನ ಚಾಲೆಂಜ್ ಮಾಡಿದ್ರೆ ಅದು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿನೂ ಚಾಲೆಂಜ್ ಮಾಡ್ಬೋದು, ಹೈಕೋರ್ಟ್ ಅಲ್ಲಿನೂ ಚಾಲೆಂಜ್ ಮಾಡ್ಬೋದು. 528 ಆಫ್ BNSS ಅಲ್ಲಿ ಪೆಟಿಷನ್ ಹಾಕಿದ್ರೆ 2 ದಿವಸದಲ್ಲಿ ಸ್ಟೇ ಆಗುತ್ತೆ. ಸ್ಟೇ ಕೊಡ್ತಾರೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್. ಇದು ಒಂದು ಸುಳ್ಳು ಪ್ರಕರಣ. ಅದನ್ನ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಅದು ಸ್ಟೇ ಆಗುತ್ತೆ. ತಿಮ್ರೋಡಿ ಊರು ಬಿಟ್ಟು ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ಅದು ಏನು ಆದೇಶ ಆಗಿದೆ ಅದು ಕಾನೂನು ಪ್ರಕಾರ, ಪ್ರೊಸೀಜರ್ ಪ್ರಕಾರ ಆಗಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಅದು ಆಗುತ್ತೆ, ಸ್ಟೇ ಆಗುತ್ತೆ. ಸೊ ಇಟ್ ವಿಲ್ ಗೋ ಔಟ್. ಎರಡನೇದು ತಾವು ಕೇಳಿದ್ದು ಮುಸುಕದಾರಿ ಚಿನ್ನಯ್ಯ, ಚಿನ್ನು ನೋಡಿ, ಇದು
ಮೊದಲು ಅವರು ಯಾರು ಕಸ್ಟಡಿನಲ್ಲಿ ಇದ್ರು, ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದು ಯಾರು, ಊಟ ಕೊಟ್ಟಿದ್ದು ಯಾರು, ಸ್ನಾನ ಎಲ್ಲಿ, ಬಟ್ಟೆ ಎಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಮೊದಲು ಆತ ಡೆಲ್ಲಿಗೆ ಹೋಗಿದ್ದಾನೆ. ಯಾರ ಜೊತೆ ಹೋದ, ಏನಕ್ಕೆ ಹೋದ, ಡೆಲ್ಲಿನಲ್ಲಿ ಹೋಗಿ ಅಲ್ಲಿ ಅಫಿಡವಿಟ್ ಏನ್ ಫೈಲ್ ಮಾಡ್ದ, ಅದು ಸುಳ್ಳ? ಅದಕ್ಕೆ ಮೊದಲು ರೆಕಾರ್ಡಿಂಗ್ ಆಗಿದೆ, ಅದೆಲ್ಲ ಸುಳ್ಳ? ವೇದವಲ್ಲಿ ಸತ್ತಿದ್ದು ಸುಳ್ಳ? ಊತ ಹಾಕಿದ್ದು ಸುಳ್ಳ? ಅಲ್ಲಿ ಮೂಳೆಗಳು ಬುರುಡೆಗಳು ಸಿಕ್ಕಿದ್ದು ಬುರುಡನಾದು ಇದೆಲ್ಲ ಸುಳ್ಳಂದು ಹೆಂಗ ಒಂದು ಪೇಂಟ್ ವಾಶ್ ಮಾಡಕ್ಕಾಗುತ್ತಾ? ಎಲ್ಲಾ ವಿಚಾರ 1.5 ತಿಂಗಳು ಒಂದ್ ಕಡೆ ಇದ್ದ, ಈಗ ಇನ್ನೊಂದ್ ಕಡೆ ಹೋಗಿದ್ದಾನೆ. ಈಗ ಆತನಿಗೆ ಲಾಯರೇ ಇಲ್ಲ. ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಲಾಯರ್ ಇಲ್ಲ. ಅಡ್ವೊಕೇಟ್ 12 ದಿವಸ ಪೊಲೀಸ್ ಬಂಧನಿಗೆ ಕೊಟ್ಟಿದ್ದಾರೆ. ಯಾಕೆ? ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನು ಕೊಟ್ರ ಅವನಿಗೆ? ಗ್ರೌಂಡ್ಸ್ ಆಫ್ ಅರೆಸ್ಟ್ 12 ದಿವಸ ಏನಕ್ಕೆ ಬೇಕಾಗಿತ್ತು ಪೊಲೀಸ್ ಬಂಧನಕ್ಕೆ? ಮತ್ತು ಪೊಲೀಸ್ ಕಸ್ಟಡಿನಲ್ಲಿ ಇದ್ದು ಮತ್ತೆ 3 ದಿವಸ ಪೊಲೀಸ್ ಕಸ್ಟಡಿ. ಈಗ ಶಿವಮೊಗ್ಗ ಅವನಿಗೆ ಡಿಫೆನ್ಸ್ಲೆಸ್, ಸಪೋರ್ಟ್ಲೆಸ್. ಮತ್ತೆ ಯಾರ ಬಂಧನದಲ್ಲಿ ಇದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ಅಡ್ವೊಕೇಟ್ಗಳು ಯಾರಾಗ್ಲಿದ್ದಾರ? ಇಲ್ಲ. ಈಗ ಬಿಫೋರ್ ನ್ಯಾಯಾಧೀಶರ ಮುಂದೆ ಹೋಗಕ್ ಮೊದಲು ಅವರಿಗೆ ಅವರ ಅಡ್ವೊಕೇಟ್ ಸಲಹೆ ಸಿಗ್ತಾ, ಯಾರು ಮೋಟಿವೇಟ್ ಮಾಡಿದ್ದು? ಈಗ ಏನ್ ಬೇಕಾಗುತ್ತೆ ಅಂದ್ರೆ, ಈ 12 ದಿವಸ ಪೊಲೀಸ್ ಕಸ್ಟಡಿ, 3 ದಿವಸ ಪೊಲೀಸ್ ಕಸ್ಟಡಿ, ಈಗ ಜುಡಿಷಿಯಲ್ ಕಸ್ಟಡಿ. ಜೈಲಲ್ಲಿ ಇದ್ದಾಗ ಯಾರೆಲ್ಲ ಭೇಟಿ ಆಗಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇಂಟರ್ವ್ಯೂ ಹಾಕಿದ್ದು ಯಾರು, ಬಿರಿಯಾನಿ ತಗೊಂಡು ಹೋಗಿದ್ದು ಯಾರು ಅವನ ಹತ್ರ ಮಾತಾಡಿದ್ದು, ಇದನ್ನ ನಾವು RTI ಆಕ್ಟ್ ಅಲ್ಲಿ ಪಡೆಯಬಹುದು. ಅಲ್ಲಿ ಜೈಲಲ್ಲಿ ನೋಡಿದ್ರೇನು ಗೊತ್ತಾಗುತ್ತೆ. ಅದು ಯಾರೆಲ್ಲ ಭೇಟಿ ಆಗಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ. ಅದು ಈಗ ನೀವು ಕ್ರಿಮಿನಲ್ ಲಾಯರ್, ಈಗ ಬೆನಿಫಿಟ್ ಆಫ್ ಡೌಟ್ ಅಂತ ಬಂದ, ಅಯ್ಯೋ, ಐ ಆಮ್ ನಾಟ್ ಎ ಕ್ರಿಮಿನಲ್ ಲಾಯರ್, ಐ ಆಮ್ ಎ ಕ್ರಿಮಿನಲ್ ಲಾ ಪ್ರಾಕ್ಟೀಷನರ್. ಓಕೆ, ಎರಡೂ ಕಡೆಗೆ ಬರುತ್ತಲ್ಲ. ಈಗ ನೀವು ಹೇಳಿದ್ರಿ ಆತ ಜೈಲಿಗೆ ಹೋದ ನಂತರದಲ್ಲಿ ಆತನನ್ನ ಯಾರು ಭೇಟಿ ಆಗಿದ್ದಾರೆ ಅಥವಾ ಯಾರು ಮಾತಾಡಿದ್ದಾರೆ ಅಂತ ಲಿಸ್ಟ್ ಹೊರಗಡೆ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಆತ ವಾಪಸ್ ತಮಿಳ್ನಾಡಿನಿಂದ ಇಲ್ಲಿಗೆ ಹೇಗ್ ಬಂದ, ಆತನಿಗೆ ಶೆಲ್ಟರ್ ಕೊಟ್ಟವ್ರು ಯಾರು, ಅಲ್ಲಿ ಏನಾದ್ರು ಷಡ್ಯಂತ್ರ ನಡೆದಿದ್ಯಾ? ಎರಡೂ ಕಡೆ ಇರುತ್ತಲ್ಲ. ಈಗ ನೀವು ಎರಡು ಇರುತ್ತೆ. ಅದಕ್ಕೆ ಐ ಹ್ಯಾವ್ ಸೀನ್ ಸನ್ ರೈಸಿಂಗ್ ಇನ್ ದ ವೆಸ್ಟ್ ಅಂದ್ರೆ ನಂಬಕ್ಕಾಗತ್ತಾ? ಇಲ್ಲ. ಸನ್ ಐ ಹ್ಯಾವ್ ಸೀನ್ ಇನ್ ಅವರ್ ಪ್ಲೇಸ್ ಸನ್ ರೈಸಿಂಗ್ ಇನ್ ದ ಈಸ್ಟ್, ನಾರ್ತ್, ಸೌತ್ ಅಂತ ಹೇಳಕ್ಕಾಗತ್ತಾ? ನೋಡಿ, ಅದು ತನಿಖೆ ಆಗ್ಬೇಕು ಮೇಡಮ್ ಅವ್ರೆ. ಅವ್ರು ಹೇಳೋದೆಲ್ಲ ನಿಜ ಅಂದಲ್ಲ, ಹೇಳೋದಕ್ಕೆ ಇರೋದಕ್ಕೆ ಏನು ಹೊಂದಾಣಿಕೆ. ತನಿಖೆ ಅಂದ್ರೆ ಏನು? ಕನೆಕ್ಷನ್ ಆಗ್ಬೇಕು. ಕನೆಕ್ಷನ್, ಡಿಸ್ಕನೆಕ್ಷನ್. ಹಾಗಂದ್ರೆ ಒಂದು ಪ್ರಶ್ನೆ ನಂದು, ಇವನನ್ನ SIT 4 IPS ಆಫೀಸರ್ಸ್ ಗಂಟೆಗಟ್ಲೆ ಅವನ್ನ ಎಲ್ಲಿ ಎಕ್ಸ್ಯೂಮೇಷನ್ ಆಗೋಕ್ ಮೊದಲು ಗಂಟೆಗಟ್ಲೆ ಅವನ್ನ ಎನ್ಕ್ವೈರಿ ಮಾಡಿದ್ದಾರೆ. ಹಾಗಂದ್ರೆ ಅವನು ಏನ್ ಸುಳ್ಳು ಹೇಳ್ತಾನ, ನಿಜ ಹೇಳ್ತಾನ ಅಂತ IPS ಆಫೀಸರ್ ಗೊತ್ತಿಲ್ವಾ? ಸುಮ್ನೆ ಬ್ಲೈಂಡ್ ಆಗಿ. ಹಾಗಂದ್ರೆ ಯು ಆರ್ ಬ್ಲೇಮಿಂಗ್ IPS ಆಫೀಸರ್ಸ್? ಗಂಟೆಗಟ್ಲೆ ತನಿಖೆ ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ, ಆಮೇಲೆನೆ ಹೋಗಿದ್ದು. ಆವಾಗ ಹೇಳಿದ್ದಲ್ಲ ಸುಳ್ಳ? ಒಂದು ಅವನೇನು ಅಂತಾನೆ ಹೇಳ್ತಾರೆ. ಈಗ ಏನಾಗುತ್ತೆ, ಕೋರ್ಟ್ ಏನ್ ಕನ್ಸಿಡರ್ ಮಾಡುತ್ತೆ, ಪೊಲೀಸ್ ಸ್ಟೇಷನ್ ಅನ್ನ ಅಥವಾ ಪೊಲೀಸ್ ಎದುರಿಗೆ ನೀಡಿರುವ ಹೇಳಿಕೆಯನ್ನ ಸಾಕ್ಷಿಯಾಗಿ ನ್ಯಾಯಾಧೀಶರು ಪರಿಗಣಿಸೋದಿಲ್ಲ. ಆತ ಒಂದ್ ಹೇಳಿಕೆ ಕೊಟ್ಟಿದ್ದ, ಆ ನಂತರದಲ್ಲಿ ಆತನೇ ಹೇಳಿಕೆಯನ್ನ ಬದಲಿಸಿ ನಂದೇನೂ ತಪ್ಪಿಲ್ಲ, ನನ್ನನ್ನು ಕರ್ಕೊಂಡ್ ಬಂದ್ರು ಅಂತ ಆತನೇ ಹೇಳಿಕೆ ಕೊಟ್ಟಾಗ ನ್ಯಾಯಾಲಯ ಯಾವ್ದನ್ನ ಪರಿಗಣಿಸುತ್ತೆ? ಮೇಡಮ್ ಅವರೇ, 161 ಸ್ಟೇಟ್ಮೆಂಟ್, 164 ಸ್ಟೇಟ್ಮೆಂಟ್, ಒಂದು ಪೊಲೀಸರ ಮುಂದೆ, ಒಂದು ನ್ಯಾಯಾಧೀಶರ ಮುಂದೆ. ಅದನ್ನೇ ಇಟ್ಕೊಂಡು ಕನ್ವಿಕ್ಷನ್ ಕೊಡಕ್ಕಾಗಲ್ಲ. ಅದ್ರ ಮೇಲೆ ತನಿಖೆ ಆಗ್ಬೇಕು. ಈಗ ನ್ಯಾಯಾಧೀಶರ ಮುಂದೆ ಇಲ್ದೇ ಇರೋದನ್ನೆಲ್ಲ ಹೇಳ್ಬಿಟ್ರೆ ಅದೇನು ವೇದವಾಕ? ಹಂಗಲ್ಲ. 164ಗೂ 161, ಈಗ 164 ಇಲ್ಲ 183. ಅದಕ್ಕೆ ಇದಕ್ಕೆ ದೊಡ್ಡ ಡಿಫರೆನ್ಸ್ ಏನಲ್ಲ. ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಹೇಳಿಲ್ಲ ಅಂದ್ರೆ ಅವನ ಮೇಲೆ ಒಂದು ಪರ್ಜುರಿ ಕೇಸ್ ಆಗ್ಬೋದು ಅಷ್ಟೇ. ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ ಅಂದೆ, ಅದ್ರ ಮೇಲೆ ಕನ್ವಿಕ್ಷನ್ ಕೊಡಕ್ ಬರೋದಿಲ್ಲ. ಕರೆಕ್ಟ್. ಈಗ ನಾನು ಏನ್ ಕೇಳ್ತಾ ಇದ್ದೀನಿ, ಆತ ಬುರುಡೆಯನ್ನ ತಂದಿಲ್ಲ, ಬುರುಡೆಯನ್ನ ಆತನಿಗೆ ಯಾರೋ ಕೊಟ್ಟಿದ್ದು ಅನ್ನೋದನ್ನ ಆ ಒಂದು ತನಿಖೆಯ ಅಂತ್ಯಕ್ಕೆ ಬಹುತೇಕ SIT ಹೋಗಿದೆ. ನಮ್ಮ ಪ್ರತಿನಿಧಿ ಹೇಳೋ ಪ್ರಕಾರವಾಗಿ ಆತನಿಗೆ ಒಂದು ಬುರುಡೆ ಕೊಟ್ರು, ಅದನ್ನ ಅದೇ ಪ್ರದೇಶದಿಂದ ಕೊಟ್ಟಿದ್ಯಾರು? ವಿಠಲ್ ಗೌಡ ಅನ್ನೋ ಸುದ್ದಿ ಇದೆ. ಸೌಜನ್ಯ ಅವರ ಮಾವ ಎಲ್ಲ ಬೇಡ, ಯಾರು ನೋಡಿ. ಈಗ ಸುದ್ದಿ ಗಾಳಿ ಇದೆಲ್ಲ ಬೇಡಿ, ಹೂವ ಹೋಗ ಅದೆಲ್ಲ ಬೇಡ. ಕೊಟ್ಟಿದ್ದು ಯಾರು? ಈಗ ತಲೆಬುರುಡೆ ಒಂದು ಹ್ಯೂಮನ್ ಸ್ಕಲ್, ಅದು ಹ್ಯೂಮನ್ ಬೋನು.
ಅವನ್ ಕೈಗೆ ಯಾರು ಬಂತು ಇದು SIT ಗೆ ಗೊತ್ತು. ಅವರು ಹೇಳಿದಾರ? ಬಾಲನವರೇ SIT ನವರು ಏನಾದ್ರು ಬುಲೆಟಿನ್ ಬಿಟ್ಟಿದಾರ? ಬಾಲನವರೇ, ಇಲ್ಲಿ ತನಕ ಅಂದ್ರೆ ಡೇ 1 ಇಂದ ಇಲ್ಲಿ ತನಕ ನಾವ್ ಏನ್ ಚರ್ಚೆ ಮಾಡ್ತಿದ್ವಿ ಸರ್ಕಮ್ಸ್ಟೆನ್ಸಸ್ ಅಷ್ಟೇ. SIT ಕಡೆಯಿಂದ ಇಲ್ಲಿ ತನಕ ಅವ್ರ ತನಿಖೆ ಶುರು ಮಾಡಿದ್ರಲ್ಲ ಜುಲೈ 19 ಇಲ್ಲಿ ತನಕ ಅವ್ರು ಒಂದೇ ಒಂದ್ ಮಾಹಿತಿಯನ್ನು ಕೊಟ್ಟಿಲ್ಲ. ಬಟ್ ನಾವ್ ಇಷ್ಟ ದಿನ ಚರ್ಚೆ ಮಾಡಿದೀವಿ. ಅಲ್ಲ, ಮಾಹಿತಿ ಏನ್ ಸಿಗತ್ತೆ ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದಾನೆ, ಅಲ್ಲಿ ಒಂದಷ್ಟು ಸೋರ್ಸ್ ಅನ್ನ ನಮ್ಮ ಪ್ರತಿನಿಧಿಗಳು ಕಲೆ ಹಾಕ್ತಾರೆ ಅಥವಾ ಬೇರೆ ಮಾಧ್ಯಮದ ಪ್ರತಿನಿಧಿಗಳು ಕಲೆ ಹಾಕ್ತಾರೆ. ಅಧಿಕೃತವಾಗಿ ನಮ್ಗೆ ಯಾವ ಮಾಹಿತಿನೂ SIT ಕಡೆಯಿಂದ ಯಾರಿಗೂ ಸಿಕ್ಕಿಲ್ಲ ಅಲ್ವಾ? ಹಾ, ಕರೆಕ್ಟ್. ಅದೇ ನಮ್ಗೆ ಏನ್ ಸರ್ಕಮ್ಸ್ಟೆನ್ಸಸ್ ಏನಿದೆ ಮತ್ತೆ ಏನ್ ಮಾಹಿತಿ ಸಿಗ್ತಿದೆ ನಮ್ ಸೋರ್ಸ್ ಏನ್ ಸರ್ಕಮ್ಸ್ಟೆನ್ಸ್ ಅಂದು ಯಾರೋ ಗಾಲಿನಲ್ಲಿ ಬಿಡೋದಿಲ್ಲ. ಇಟ್ ಶುಡ್ ಬಿ ಫೋರೆನ್ಸಿಕ್. ಈಗ ನಾನ್ ಮಾತಾಡ್ತೀನಿ ಅಂದ್ರೆ ನನಗೆ ಫೋರೆನ್ಸಿಕ್ ಅಂದ್ರೆ ಏನಂದು ಗೊತ್ತಿರ್ಬೇಕು, ಸ್ಟೇಟ್ಮೆಂಟ್ ಅಂದ್ರೆ ಏನು, ಪೊಲೀಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟು, ತನಿಖೆ ಅಂದ್ರೆ ಏನು, ಒಂದು ಪ್ರಕರಣದಲ್ಲಿ ಕನೆಕ್ಟಿವಿಟಿ ಹೆಂಗ್ ತನಿಖೆ ಮಾಡ್ತಾರೆ. ತನಿಖೆ ಅನ್ನೋದು ಪೊಲೀಸ್ ಮಾಡೋದು ಮಾತ್ರ ಇಲ್ಲ, ಡಿಫೆನ್ಸ್ ಲಾಯರ್ ನಮಗೂ ಪ್ರತಿಯೊಂದು ನಾವು ಸ್ಟಡಿ ಮಾಡ್ತೀವಿ. ನನ್ನ ಪ್ರಕಾರ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಹಿಂಸಾಚಾರ ಆಗಿದೆ, ತನಿಖೆ ಆಡ್ಬೇಕು. ಈಗ ಆನೆ ಮೌತ ಅಂತ ಹೇಳಿದ್ರಲ್ಲ, ಅವ್ರ ತಂಗಿ ಕೊಲೆ, ಡಬಲ್ ಮರ್ಡರು. ಅದ್ರಲ್ಲಿ ದೂರ್ ಕೊಟ್ಟಿರೋರು ಕೂಡ ಅವ್ರ ಕಡೆಯವ್ರೆ. ದೂರ್ ಕೊಟ್ಟಿರೋರು ಮತ್ತೆ ಅದು ಯಾರು ಕಲ್ಪ್ರಿಟ್ಟು ಎಲ್ಲ ಒಂದ್ ಕಡೆ ಮಾಡಿ ದೂರ್ ಕೊಟ್ಟಿದ್ದಾರೆ. ಪೊಲೀಸರು ಹೆಂಗ ಅದನ್ನ ರಿಜಿಸ್ಟರ್ ಮಾಡಿದ್ರು? ಪೊಲೀಸರು ಯಾಕೆ ಅದನ್ನ ತನಿಖೆ ಮಾಡಿಲ್ಲ? ಈಗ ಹೈಕೋರ್ಟ್ಗೂ ಒಂದು ಪೆಟಿಷನ್ ಹಾಕಿದ್ರು, ಮತ್ತೆ ಅದು ಯಾಕೆ ವಾಪಸ್ ತಗೊಂಡ್ರು ಗೊತ್ತಿಲ್ಲ. ಆನೆ ಮೌತ ಅವ್ರ ತಂಗಿ ಕೊಲೆ ಪ್ರಕರಣ ಇನ್ನೂ ಫ್ರೆಶ್ ಆಗಿದೆ. ಅದನ್ನ ಸಿಟ್ನವರು ತನಿಖೆ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಕೂಡ ಚರ್ಚೆ. ಈಗ ಅದನ್ನ ರೀಓಪನ್ ಮಾಡ್ಬೇಕು, ರಿಪೋರ್ಟ್ ಹಾಕಿದ್ದಾರೆ. ನಾನೀಗ ಕರೆಕ್ಟ್. ಈಗ ಬಾಲನವ್ರೆ, ಇದು ಶುರುವಾಗಿತ್ತು SIT ಕಾನ್ಸ್ಟಿಟ್ಯೂಟ್ ಆಗಿದ್ದೆ ಈ ಚಿನ್ನಯ್ಯನ ದೂರಿನ ಆಧಾರದ ಮೇಲೆ. ಈಗ ಆತನೇ ಒಂದು ತೀರ್ಮಾನಕ್ಕೆ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರೋದ್ರಿಂದ ಇದನ್ನ ಮುಗಿಸುವಂತ ಅವಕಾಶ SIT ಎಷ್ಟಿದೆ ಅಂತ ಅನ್ಸುತ್ತೆ, ಅಥವಾ ಅಷ್ಟು ಈಸಿಯಾಗಿ ಮುಗಿಸೋಕೆ ಬರೋದಿಲ್ಲ? ಒಂದು ಕರೆಕ್ಷನ್, ಅವನಿಂದ SIT ಏನು ಶುರುವಾಗಿಲ್ಲ. 50 ವರ್ಷದಿಂದ ಅನೇಕ ಪ್ರಕರಣಗಳು ನಡೆದಿದೆ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ರಿಪೀಟೆಡ್ ಆಗಿ ಸುಮಾರು ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ, 100 ಜನ ಹೋರಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ಚಿಂತೆ ಇದೆ. ಇದು ಒಂದು ಸ್ಟೇಟ್ ಎಲ್ಲ ಇಂಟರ್ನ್ಯಾಷನಲ್ ಸಬ್ಜೆಕ್ಟು. ಅವನೇನೋ ಬುರುಡೆ ತಂದ ಅಂದಲ್ಲ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದು. ನಾವು SIT ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಂದಿದ್ದು 50 ವರ್ಷದ್ದು. ಅತ್ಯಾಚಾರ ಆಗುತ್ತೆ, ಹಿಂಸಾಚಾರ ಆಗುತ್ತೆ, ಕೊಲೆ ಆಗುತ್ತೆ, ಊತಾಕ್ತಾರೆ, ತನಿಖೆ ಆಗೋದಿಲ್ಲ. ಪೊಲೀಸರು ಒನ್ ಸೈಡೆಡ್ ಇದ್ದಾರೆ, ಸಾಕ್ಷಿ ನಾಶ ಪಡಿಸ್ತಾ ಇದ್ದಾರೆ, ಸಾಕ್ಷಿಗಳನ್ನ ಕಡಿಸ್ತಾ ಇದ್ದಾರೆ. ಯಾರಕ್ಕೋಸ್ಕರ, ಯಾರಿಂದ, ಯಾರ ಆದೇಶ ಮಾಡಿದ್ದು, ಇಷ್ಟೊಂದು ವಿಷಯಗಳಿದೆ. ಅದನ್ನ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಒಟ್ಟಾರೆ ಎಲ್ಲಾ ವಿಷಯಗಳನ್ನು ತನಿಖೆ ಮಾಡಬೇಕು. ಆ ಸಂದರ್ಭದಲ್ಲಿ ಈ FIR ಆಗಿದ್ದು SIT ಬರೋಕ್ ಮೊದಲೇ FIR ಆಯ್ತು. FIR ಅದಕ್ ಮೊದಲೇ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಬಂದಿದ್ದಾರೆ. ಒಂದು ಟೀಮ್ ಆಫ್ ಡೆಡಿಕೇಟೆಡ್ ಲಾಯರ್ಸ್, ವೆರಿ ಟೀಮ್ ಆಫ್ ಡೆಡಿಕೇಟೆಡ್ ಲಾಯರ್ಸ್ ಇನ್ಕ್ಲೂಡಿಂಗ್ ಎ ಲೇಡಿ ಲಾಯರ್. ₹1 ಯಾರ ಹತ್ರನೂ ತಕೊಳ್ದೆ ಪ್ರಾಮಾಣಿಕವಾಗಿ ರಿಸ್ಕ್ ತಗೊಂಡು ಅಲ್ಲೇ ಇದ್ದು ಇದನ್ನ ಹೊರಗೆ ತಂದಿದ್ದಾರೆ. ವಾಟ್ಸ್ಆಪ್ ಟು ದೋಸ್ ಲಾಯರ್ಸ್. ಈಗ ಆ ಲಾಯರ್ಸ್ ಅನ್ನು ದೂರ ಇಟ್ಟಿದ್ದಾರೆ, ಅವ್ರಿಗೂ ಬೆದರಿಕೆ ಆಗ್ತಾ ಇದೆ. ಈಗ ಏನೋ ಒಂದು ಮೆಸೇಜ್ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಅಂದ್ರೆ, ನೀವು ನ್ಯಾಯ ಕೇಳ್ತೀರಾ ಗಡಿವಾರ್ ಮಾಡ್ತೀವಿ, ನ್ಯಾಯ ಕೇಳ್ತೀರಾ ಜೈಲಲ್ಲಿ ಇಡ್ತೀವಿ, ನ್ಯಾಯ ಕೇಳ್ತೀರಾ ಕೇಸ್ ಹಾಕ್ತೀವಿ, ನ್ಯಾಯ ಕೇಳ್ತೀರಾ ಮಾತಾಡ್ತೀರಾ ನಿಮ್ಮ ಮೇಲೆ ಜಾನ್ ರೋ ಆರ್ಡರ್ ತಗೊಳ್ತೀವಿ, ಗ್ಯಾಗ್ ಆರ್ಡರ್ ತಗೊಳ್ತೀವಿ, ನಿಮ್ಮ ಮೇಲೆ 10 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೇಳಿ ಹಾಕ್ತಿವಿ. ಅಂದ್ರೆ ಇದು ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರ್ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಕೂಡ ಸಮಸ್ಯೆ ಬರ್ತಾ ಇದೆ. ಇಟ್ ಈಸ್ ಎ ಥ್ರೆಟ್. ತಿಮ್ರೋಡಿನ ಅರೆಸ್ಟ್ ಮಾಡಿ ಗಡಿಬಾರ್ ಮಾಡಿದ್ದು ಇದು ಎಲ್ರಿಗೂ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮಾಡೋರಿಗೆ ನಿಮಗ್ ಬಂಧಿಸ ಇಲ್ಲ ನೀವು. ಬಾಲನವರೇ, ವಾಸ್ತವದಲ್ಲಿ ಯಾರು ಜೊತೆಗಿದ್ರು ಹೋರಾಟಗಾರರು ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಒಡೆದಾಗಿದೆ. ಅವರೆಲ್ಲರೂ ಕೂಡ ಬೇರೆ ಬೇರೆ, ಅಂದ್ರೆ ನಾನು ಅವರು ಒಂದು ಆಲೋಚನೆಯಲ್ಲಿ ಬೇರೆ ಆಗಿದ್ದಾರೆ ಅಂತ ಹೇಳೋದಿಲ್ಲ, ಬಟ್ ಪರಿಸ್ಥಿತಿಗಳು ಅವರನ್ನ ಬೇರೆ ಬೇರೆ ಮಾಡಿದೆ. ಕೆಲವು ವೈಯಕ್ತಿಕ ಸಮಸ್ಯೆಗಳು, ವಿಚಾರಣೆ, ಈ ತರದೆಲ್ಲವೂ ಸೇರಿ. ಹೀಗಿರೋ ಹೊತ್ತಲ್ಲಿ ಚಿನ್ನಯ್ಯನು ವಾಪಸ್ ಉಲ್ಟಾ ಹೊಡೆದಿರೋದ್ರಿಂದ ಈ ಪ್ರಕರಣ ಎಲ್ಲಿ ತಲುಪತ್ತೆ ಅಂತ ತಮ್ಗೆ ಅನ್ಸುತ್ತೆ?
ಏನಾದ್ರೂ ಹೊಸ ಆಯಾಮ ನೋಡಿ, ಇನ್ವೆಸ್ಟಿಗೇಷನ್ ಮೇಡಮ್ ಅವರೇ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಅವ್ರ 4 IPS ಆಫೀಸರ್ಸು ವೆರಿ ಪ್ರಾಮಿನೆಂಟ್, ಅಪ್ರೈಟ್, ಆನೆಸ್ಟ್, ತನಿಖೆ ಗೊತ್ತಿದೆ. ಡಿಫಿಕಲ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಅವ್ರು ಮಾಡಿದ್ದಾರೆ. ಅವ್ರು ಇದುವರೆಗೆ ಹೊರಗೆ ಬಂದು ಯಾವ್ದು ABCD ಎಂದು ಏನೂ ಬಂದಿಲ್ಲ. ಏನ್ ನಡೀತಾ ಇದೆ, ಕೆಲವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ, ಅರೆಸ್ಟ್ ಆಗ್ತಾರೆ, ಜೈಲ್ಗೆ ಹೋಗ್ತಾರೆ, ಬರ್ತಾರೆ. ಈಗ ಒಬ್ಬರಿಗೆ ಗಡೀಬಾರ ಆಗಿದೆ. ಈಗ ಸುಮಾರು ಜಾಂಡ್ರು, ಆರ್ಡ್ರು, ಗ್ಯಾಗು, ಆರ್ಡ್ರು ಏನೇನೋ ನಡೀತಾ ಇದೆ. ಬಿಕಾಸ್ ಮೈಟ್ ಈಸ್ ರೈಟ್. ಅವ್ರ ಮೈಟ್ ಇರೋರು, ದುಡ್ಡು ಕಾಸು ಇರೋರು ಎಲ್ಲಾ ಕಡೆನೂ ಹೋಗ್ತಾ ಇದ್ದಾರೆ. ಅವ್ರು ಯಾರು ಹೋಗ್ತಾರೆ, ಯಾಕೆ ಹೋಗ್ತಾರೆ, ಅದು ಬೇರೆ ವಿಚಾರ. ಬಟ್ ತನಿಖೆ ಮಾಡಕ್ಕೆ ನಮ್ಮ ಸ್ಟೇಟ್ ಅಲ್ಲಿ ತನಿಖೆ ಅಧಿಕಾರಿಗಳು ಇಲ್ವಾ? ಆನೆ ಮೌತ ಅವನ ತಂಗಿಯನ್ನ ಕೊಂದಿದ್ದು ಯಾರು? ತನಿಖೆ ಮಾಡಕ್ಕೆ ವ್ಯವಸ್ಥೆ ಇದಾ ಇಲ್ವಾ? ಪೊಲೀಸರಿಗೆ ಅದು ಗೊತ್ತಿದಾ ಇಲ್ವಾ? ಪೊಲೀಸರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ? ಸೌಜನ್ಯ ಪ್ರಕರಣದಲ್ಲಿ ಕಂಪ್ಲೀಟ್ ಸರ್ವನಾಶ ಮಾಡಿದ್ದು ಯಾರು? ಡಾಕ್ಟ್ರುಗಳು. FSL ಮೆಟೀರಿಯಲ್ ಅನ್ಫಿಟ್ ಫಾರ್ FSL ಎಕ್ಸಾಮಿನೇಷನ್ ಅಂತ ರಿಸಲ್ಟ್ ಬಂದಿದೆ. ಯಾರ ಕಾರಣ ಅದು? ಸಾಕ್ಷಿಗಳನ್ನ ನಾಶ ಮಾಡಿದ್ ಯಾರು? ಅಲ್ಲಿರೋ CCTV ಯಾಕೆ ರಿಕವರಿ ಮಾಡಿಲ್ಲ? ಆ ಹುಡುಗಿದು ಅಂಬ್ರಲ್ಲ ಏನಾಯ್ತು? ಒಳ ಉಡುಪಿ ಏನಾಯ್ತು? ಚೊಪ್ಲಿ ಏನಾಯ್ತು? ಅವಳದು ಪುಸ್ತಕ ಕೈಯಲ್ಲಿ ಇತ್ತಲ್ಲ ಅದು ಏನಾಯ್ತು? ಈ ಸಾಕ್ಷಿಗಳನ್ನೆಲ್ಲ ನಾಶ ಪಡಿಸಿದ್ದು ಯಾರು? ಡಾಕ್ಟ್ರು ಯಾಕೆ ಶಾಮೀಲಾದ್ರು? ಡಾಕ್ಟ್ರು ಅದು ಯೋನಿಯಿಂದ ತೆಗೆದಿದ್ದ ಮಣ್ಣು, ವಲ್ವಾ, ವಜೈನ, ಐಮಣ್ಣು, ರಕ್ತ, ಮಣ್ಣು, ಸಮಣ್ಣು, DNA ಮೆಟೀರಿಯಲ್ ಇದೆಲ್ಲ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂದು ಯಾರು ಮಾಡಿದ್ದು? ಪೊಲೀಸರ? ಅದ್ರ ಬಗ್ಗೆ CBI ಏನ್ ಮಾಡಿದ್ರು? CBI ತನಿಖೆನೆ ಮಾಡಿಲ್ಲ. ಯಾಕೆ? CBI ಚಾರ್ಜ್ ಶೀಟ್ ಯಾಕೆ ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ರು? ಅವ್ನು ಯಾರು? ಅವ್ನು ಸಂತೋಷ್ ರಾವ್ಗೆ ಇದಕ್ಕೆ ಏನ್ ಸಂಬಂಧ? ಈಗೇನಾದ್ರೂ ಅದಕ್ಕೆ ಮತ್ತು ಇನ್ನೊಂದು ಹೊಸ ರೂಪ ಅಥವಾ ಹೊಸ ತನಿಖೆ ಮಾಡೋದಕ್ಕೆ ಆಗುತ್ತೆ. ನಮ್ಮ ದೇಶದಲ್ಲಿ ಇದೆ, ಹೊಸ ರೂಪ ಆಗುತ್ತೆ. ಅದು ಏನಾಗುತ್ತೆ, ರಾಂಗ್ ಹ್ಯಾಂಡ್ಸ್ಗಳೆಲ್ಲ ಹೋಯ್ತು. ಈಗ ಆನಾ ಮೌತಾ ಅವನ್ ತಂಗಿ ಕೊಲೆ ಪ್ರಕರಣದಲ್ಲಿ ಡಬಲ್ ಮಾಡ್ರು. ಯಾರು ತಪ್ಪು ಮಾಡಿದಾರೋ, ಯಾರು ಉಪ್ಪು ತಿಂದಿದಾರೋ, ನೀರು ಕುಡಿತಾರೆ. ಅದಕ್ಕೆ ಅವಕಾಶ ಇದೆ. 25ನೇ ತಾರೀಕು ಬೆಂಗಳೂರಲ್ಲಿ ನ್ಯಾಯ ಸಮಾವೇಶ ನಡೀತಾ ಇದೆ. ಎಲ್ರು ಕೂಡ ಅದಕ್ಕೆ ಬರಬೇಕು. ಅನ್ಯಾಯ ಆಗಿದೆ. ಅನ್ಯಾಯ ಮಹಿಳೆಯರಿಗಾಗಿದೆ. ಮಹಿಳೆಯರಂದ್ರೆ ಹುಡುಗಿರಿಗಾಗಿದೆ. 15, 16, 17, 18 ವಯಸ್ಸು ಹುಡುಗಿರಿಗೆ ಅನ್ಯಾಯ ಆಗಿದೆ. ಇದು ನಮ್ಮ ದೇಶದಲ್ಲಿ ಅವ್ರ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ಲೇಬೇಕು. ನಿರ್ಭಯ ಮಾಡ್ರ ಕೇಸಲ್ಲಿ ಹೋರಾಟ ಆಯ್ತು. 5 ಜನ ಹ್ಯಾಂಗಿಂಗ್ ಆದ್ರು. ಇಲ್ಲಿ ಕೇಸನ್ನೇ ಹ್ಯಾಂಗಿಂಗ್ ಮಾಡಿದ್ದು ಯಾರು? ಉತ್ತರ ಇದೆ. ನನ್ ಕೊನೆ ಪ್ರಶ್ನೆ, ನಿಮಗೆ ನೆನಪಿರ್ಬೋದು, ಸದನದ ಒಳಗೆ ಗೃಹ ಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಒಂದು ಪ್ರಭಾವಿ ಸಂಸ್ಥೆಯ ವ್ಯಕ್ತಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ, ಆಪಾದನೆಯನ್ನು ಹೊತ್ಕೊಂಡು ಹಾಗೆ ಇರ್ಬೇಕಾ, ಆಪಾದನೆಯಿಂದ ಮುಕ್ತರಾಗ್ಬೇಕಲ್ಲ, ಅದಕ್ಕೆ SIT ನಾವು ರಚನೆ ಮಾಡಿದ್ವಿ ಅಂತ. ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅವ್ರು ಏನ್ ಹೇಳಿದ್ರು ಅವತ್ತು, ಅದರ ಒಂದು ಅಂತ್ಯಕ್ಕೆ ಬಂದು ತಲುಪಿದೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ಏನು ತಮ್ಮ ಅಭಿಪ್ರಾಯ? ನೋಡಿ, ಕೊಲೆ ಆಗಿದ್ದು ನಿಜ, ಅತ್ಯಾಚಾರ ಆಗಿದ್ದು ನಿಜ. ಸತ್ತವರು ಮಹಿಳೆಯರು, ಸತ್ತ ಜಾಗ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಅವ್ರನ್ನ ಯಾರು ಕೊಂದಿದ್ದು, ಸಾಕ್ಷಿಗಳನ್ನ ಯಾರು ನಾಶಪಡಿಸಿದ್ದು ಗೊತ್ತಾಗ್ಬೇಕು. ಅದ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಕಾನೂನಿದೆ, ನಮ್ಮ ದೇಶದಲ್ಲಿ ಕಾನೂನಿದೆ. ಇದು ಕಾನೂನು ಆಡಳಿತ, ಕಾನೂನು ಡೋರು, ಕಾನೂನು ಹತ್ರ ಹೋಗ್ತೀವಿ. ಇದರಲ್ಲಿ ನ್ಯಾಯ ಸಿಗುತ್ತೆ ಎಂದು ನಂಬಿಕೆ ಇದೆ ನನಗೆ. ಧನ್ಯವಾದ ಬಾಲನ್ ಅವರೇ, ಇಷ್ಟೊತ್ತು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು.